ರಿಚ್ಮಂಡ್ ಸರ್ಕಲ್ ಆಗಿರಬಹುದು, ಈ ಒಂದು ಕಬ್ಬನ್ ಪಾರ್ಕ್ ಬಳಿ ಇರುವಂತಹ ಮುಖ್ಯ ಎಲ್ಲಿ ಏರಿಯಾಗಳಿದಾವೋ ಅಲ್ಲೆಲ್ಲವೂ ಕೂಡ KSRP ವಾಹನಗಳನ್ನ ನಿಯೋಜನೆ ಮಾಡುವಂತದ್ದು, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಪೊಲೀಸರು ಸ್ವತಃ ರೋಡ್ಗಿಳಿದು ಆ ಒಂದು ಬಂದೋಬಸ್ತ್ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಭಾಗದಲ್ಲೂ ನೀವು ಎಲ್ಲ ನೋಡ್ತೀರಾ ಅಲ್ಲಿ ಇಬ್ಬಿಬ್ಬರುಗಳನ್ನ ನಿಯೋಜನೆ ಮಾಡುವಂತದ್ದು, ಪೊಲೀಸ್ ಪೇದೆಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಹೊಯ್ಸಳ ವಾಹನಗಳು ಯಾವ ರೀತಿ ಹೋಗ್ತಾವೋ ಅದೇ ರೀತಿಯಾಗಿ ಒಂದೊಂದು ಬೈಕ್ಗಳಲ್ಲಿ ಪೊಲೀಸ್ ಪೇದೆಗಳು ಹೋಗುವಂತಹ ಕೆಲಸವನ್ನ ಮಾಡುವಂತದ್ದು, ಜೊತೆಗೆ ಸೈರನ್ ಮುಖಾಂತರ ಹೋಗಿ ಆ ಒಂದು ರೂಟ್ ಮ್ಯಾಪಿಂಗ್ ನ ಕೂಡ ತೋರಿಸಲಾಗುತ್ತೆ. ಅದಲ್ಲದೆ ಒನ್ ವೇ ನಲ್ಲಿ, ಅಂದ್ರೆ ನೀವು ಕೇಳಿದ್ರಿ ಒನ್ ವೇ ಏನು ರೂಟ್ ಮಾಡ್ತಾರೆ ಅನ್ನುವಂಥದ್ದು, ಟ್ರಾಫಿಕ್ ಜಾಮ್ ಆದಲ್ಲಿ ರಾತ್ರಿ 10 ಗಂಟೆಯ ಬಳಿಕ ಈ ರೀತಿಯಾದಂತಹ ಒಂದು ಮಾರ್ಗಸೂಚಿ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಆ ರೀತಿಯ ಪ್ಲಾನಿಂಗ್ ಗಳು ಇಲ್ಲ. ಆದ್ರೆ ಎಲ್ಲಾ ಕಡೆಗಳು ಪೊಲೀಸರ ನಿಯೋಜನೆ ಆಗ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಪಬ್ ಅಂಡ್ ಬಾರ್ಗಳಲ್ಲಿ ಈಗಾಗಲೇ ಸಂಪರ್ಕ ಮಾಡ್ತೀವಿ. ಅರವಿಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಅರವಿಂದ್, ನನಗ ಚರ್ಚ್ ಸ್ಟ್ರೀಟ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಪಾರ್ಟಿ ಜೋರಾಗಿರುತ್ತೆ. ಪಬ್ಬು, ಕ್ಲಬ್, ರೆಸ್ಟೋರೆಂಟ್ ತುಂಬಾ ಇರುತ್ತೆ. ಇಲ್ಲಿ ಪಾರ್ಟಿ ಮೂಡಲ್ಲಿ ಇರ್ತಾರೆ ಸಾಕಷ್ಟು ಜನ. ಇನ್ನೇನು ಕೆಲವೇ ಗಂಟೆ ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷಕ್ಕೆ. 2025 ಬಾಯ್ ಹೇಳಿ 2026 ಬರಮಾಡಿಕೊಡಲು. ಹೀಗಾಗಿ ಸಾಕಷ್ಟು ಜನ MG ರೋಡ್ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಂತ ಬರ್ತಾ ಇದ್ದಾರೆ. ಈ ಒಂದು ಚರ್ಚ್ ಸ್ಟ್ರೀಟ್ ಮುಖ್ಯ ರಸ್ತೆ ಇದೆಲ್ಲ, ಎಲ್ಲ ಪಬ್ಬು, ಕ್ಲಬ್, ರೆಸ್ಟೋರೆಂಟ್ ಇರುತ್ತೆ. ಇದೆಲ್ಲ ಪಾರ್ಟಿ ಜೋರಾಗಿರುತ್ತೆ. ಜಗಮಗಗೊಂಡಿದೆ, ನೋಡ್ತಿರ್ಬೋದು. ಲೈಟಿಂಗ್ ಆಯ್ತು. ಹೀಗಾಗಿ ಪೊಲೀಸರು ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ ಸೌಂಡ್ ಮುಖಾಂತರ ಸಾರ್ವಜನಿಕರಿಗೆ ಮಾಹಿತಿ ಹೇಳ್ತಾರೆ. ನೋಡ್ತಿರ್ಬೋದು 50 ಮೀಟರ್ಗೊಂದು CCTV ಲೈಟಿಂಗ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಮಹಿಳಾ ಸಹಾಯ ಕೇಂದ್ರ, ಯಾಕಂದ್ರೆ ಪಾರ್ಟಿ ಮೂಡಲ್ಲಿರ್ತಾರೆ, ಏನಾದ್ರೂ ಅವರಿಗೆ ಆರೋಗ್ಯದಲ್ಲಿ ಏರ್ಪೋರ್ ಆದ್ರೆ, ಏನಾದ್ರೂ ತೊಂದರೆ ಆದ್ರೆ ಈ ಒಂದು ಮಹಿಳಾ ಸಹಾಯ ಕೇಂದ್ರಕ್ಕೆ ಕರೆದುಕೊಂಡು ಬರ್ತಾರೆ. ಇಲ್ಲೆಲ್ಲ ಮಹಿಳಾ ಸಿಬ್ಬಂದಿಗಳು ಮಾತ್ರ ಇರ್ತಾರೆ. ಈ ಒಂದು ಡೆಸ್ಕ್, ಈ ಒಂದು ಮಹಿಳಾ ಕೇಂದ್ರವನ್ನ ಇಲ್ಲಿ ಮಾಡಿದ್ದಾರೆ ಚರ್ಚ್ ಸ್ಟ್ರೀಟ್ ಅಲ್ಲಿ. ಸುಮಾರು ಬೆಂಗಳೂರಿನಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಜನ ಪಾರ್ಟಿ ಮೋಜಲ್ಲಿರ್ತಾರೆ ಅಲ್ಲೆಲ್ಲ ಮಹಿಳಾ ಸಹಾಯ ಕೇಂದ್ರ ಮಾಡಿದ್ದಾರೆ. ಹೀಗಾಗಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಸಹ ಮಾಡಿದ್ದಾರೆ. ಸುಮಾರು 160ಕ್ಕೂ ಹೆಚ್ಚು ಮಹಿಳಾ ಸಹಾಯ ಕೇಂದ್ರವನ್ನ ಮಾಡಿದ್ದಾರೆ. MG ರೋಡ್, ಕೋರಮಂಗಲ, ಮತ್ತೊಂದು ಕಡೆ ಇಂದಿರಾನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಮಾಡಿದ್ದಾರೆ. ನೋಡ್ತಿರ್ಬೋದು ಒಂದು ಬೆಡ್ ಇದೆ ಮತ್ತು ಮಹಿಳಾ ಸಿಬ್ಬಂದಿಗಳು ಇರ್ತಾರೆ. ಅವ್ರಿಗೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಏನಾದ್ರೂ ಜಾಸ್ತಿ ಡ್ರಿಂಕ್ಸ್ ಮಾಡಿ ಏನಾದ್ರೂ ಎಲ್ಲಿ ಬಿದ್ರೆ ಇಲ್ಲಿ ಕರೆದುಕೊಂಡು ಬರ್ತಾರೆ. ಇಲ್ಲನ್ನ ಅವರಿಗೆ ಆ ಟ್ರೀಟ್ಮೆಂಟ್ ಸಹ ಕೊಡ್ತಾರೆ. ಮತ್ತೆ ಅವರ ಮನೆಗೆ ಬಿಟ್ಟು ಬಿಡೋ ಕೆಲಸಕ್ಕೆ ಪೊಲೀಸರು ಮಾಡ್ತಾರೆ. ಹೀಗಾಗಿ ಮಹಿಳಾ ಸಹಾಯ ಕೇಂದ್ರವನ್ನ ರೆಡಿ ಮಾಡಿದ್ದಾರೆ. ನೋಡ್ತಿರ್ಬೋದು ಒಂದ್ ಕಡೆ ಇದು ಚರ್ಚ್ ಸ್ಟ್ರೀಟ್ ಭಾಗ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಚ್ ಟವರ್. ಹೀಗಾಗಿ ಪೊಲೀಸರು ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಎಲ್ಲೆಲ್ಲಿ ಜಾಸ್ತಿ ಸಂಖ್ಯೆ ಇರ್ತಾ ಅಲ್ಲೆಲ್ಲ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. CCTV ಅಳವಡಿಕೆ ಆಯಿತು, ಮತ್ತೊಂದು ಕಡೆ ಬ್ಯಾರಿಕೇಡ್ ಅಳವಡಿಕೆ ಆಯಿತು, ಲೈಟಿಂಗ್ ವ್ಯವಸ್ಥೆ ಆಯಿತು. ನೋಡ್ತಿರ್ಬೋದು ಹೆಜ್ಜೆಗೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬರ್ತಾರೆ. ಮಹಿಳೆಯರಿಂದ ವಯಸ್ಸಾದರೂ ಬಂದು ಈ MG ರೋಡ್, ಮತ್ತೊಂದು ಕಡೆ ಬ್ರಿಗೇಡ್ ರೋಡ್ ಅಂತ ಬರ್ತಾರೆ. ಇಲ್ಲಿ ಪಾರ್ಟಿ ಜೋರಾಗಿರುತ್ತೆ, ಸೆಲೆಬ್ರೇಷನ್ ಜೋರಾಗಿರುತ್ತೆ. ಹೀಗಾಗಿ ಮಹಿಳಾ ಸಹಾಯ ಕೇಂದ್ರ ಜೊತೆಗೆ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚರ್ಚ್ ಸ್ಟ್ರೀಟ್ ನಲ್ಲಿ ನಮ್ಮ ಪ್ರತಿನಿಧಿ ವೀರೇಶ್ ನಿಮಗೆ ಅಲ್ಲಿನ ಚಿತ್ರಣವನ್ನ ತೋರಿಸಿದ್ರು. ಚರ್ಚ್ ಸ್ಟ್ರೀಟ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಾಕ್ಷಿಯಾಗುವಂತ ಕೆಲವು ಸ್ಥಳಗಳಿದಾವಲ್ಲ, ಅಲ್ಲಿ ಒಂದು ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು ಸೇರಿದಂತೆ ಕೋರಮಂಗಲ, ಇಲ್ಲೆಲ್ಲ ಕೂಡ ಅಲ್ಲಿ ಲೈಟಿಂಗ್ಸ್ ನೋಡೋದೇ ಒಂದು ಹಬ್ಬ. ಇನ್ನೇನು ಸ್ವಲ್ಪ ಹೊತ್ತು ಮುಳುಗ್ತಾ ಇದ್ದಂಗೆ ಲೈಟಿಂಗ್ ಎಲ್ಲ ಓಪನ್ ಆಗುತ್ತೆ. ರಸ್ತೆ ಅಕ್ಕಪಕ್ಕದಲ್ಲಿರೋದೆಲ್ಲ ಹೋಟೆಲು, ಕ್ಲಬ್ಬು, ಪಬ್ಬು, ಬಾರು, ರೆಸ್ಟೋರೆಂಟು ಎಲ್ಲ. ಅಲ್ಲೆಲ್ಲ ವಿಶೇಷವಾದಂತ ಅಲಂಕಾರ ಮಾಡಿರ್ತಾರೆ. ಜನ ಎಲ್ಲ ಬರೋದು ಮೊದಲೇ ಬುಕಿಂಗ್ ಮಾಡಿ ಜನ ಎಲ್ಲ ಅಲ್ಲಿ ಹೋಗ್ತಾರೆ. ಇದನ್ನ ನೋಡೋದಕ್ಕಂತೇಳಿಯೇ ಜನ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ಗೆ ಬೇರೆ ಬೇರೆ ಕಡೆಗಳಿಂದ ಜನ ಇದನ್ನ ನೋಡಕ್ಕಂತೇಳಿ ಬರ್ತಾರೆ. ಅವ್ರು ಯಾರು ಅಲ್ಲೆಲ್ಲ ಹೋಗೋರಲ್ಲ. ಒಂದಿಷ್ಟು ಜನ ಬಂದು ಈ ಸಂಭ್ರಮ ನೋಡೋದಕ್ಕಂತ ಹೇಳಿ ಬರೋರು. ಸರಿಯಾಗಿ 12 ಗಂಟೆಗೆ ಅಲ್ಲಿ ಪಟಾಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಕೆಟ್ ಎಲ್ಲ ಹೊಡಿತಾರೆ. ಆಗ ಅದನ್ನ ಸಂಭ್ರಮಿಸ್ತಾರೆ. ಎಲ್ಲ ಒಟ್ಟಿಗೆ ಕುಣಿತಾರೆ, ಚೀರ್ತಾರೆ, ಹೊಸ ವರ್ಷವನ್ನ ಎಂಜಾಯ್ ಮಾಡ್ತಾರೆ. ಆ ನಂತರ ಅಲ್ಲಿಂದ ಎಲ್ಲರನ್ನ ಖಾಲಿ ಮಾಡಿಸ್ಬಿಡ್ತಾರೆ. ಪೊಲೀಸರು ಅಲ್ಲಿ ಹೆಜ್ಜೆಗೂ ಇರ್ತಾರೆ. CCTV ಕ್ಯಾಮ್ರಾಗಳಿರುತ್ತೆ. ಹಾಗೆ ಡ್ರೋನ್ ಕ್ಯಾಮ್ರಾಗಳು ಎಲ್ಲರನ್ನ ಕಣ್ಣಿಟ್ಟಿರುತ್ತೆ. ಸುಮಾರು 12 ಗಂಟೆ 30 ನಿಮಿಷದ ಹೊತ್ತಿಗೆ ಯಾರೇ ಇದ್ರೂ ಕೂಡ ಅಲ್ಲಿಂದ ಅವ್ರನ್ನ ಕಳಿಸ್ಬಿಡ್ತಾರೆ. ಆ ಪಬ್ಬು, ಕ್ಲಬ್ಬು, ಮಾಲ್ಗಳಿದ್ವಲ್ಲ, ಅವು ಕೂಡ ಕೆಲವು ಹೊಸ ವರ್ಷಕ್ಕಂತ ಹೇಳಿಯೇ ಕೆಲವು SOP ಕೊಟ್ಟಿರ್ತಾರೆ. SOP ಪ್ರಕಾರವೇ ಇಷ್ಟೊತ್ತಿಗೆ ಶುರು ಮಾಡಬೇಕು, ಇಷ್ಟೊತ್ತಿಗೆ ಬಂದ್ ಮಾಡಬೇಕು ಅಂತ ಹೇಳಿ ಎಲ್ಲ ಇರುತ್ತೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವೆಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಹೊಸ ವರ್ಷದ ಸಮಯದಲ್ಲಿ ಇಷ್ಟೆಲ್ಲ ಬಂದೋಬಸ್ತ್ ಇದ್ರೂ ಕೂಡ ಅಲ್ಲೊಂದು ಇಲ್ಲೊಂದು
ಘಟನೆಗಳು, ಅಹಿತಕರ ಘಟನೆಗಳು ಆಗಿದ್ದನ್ನ ನಾವು ಪ್ರತಿ ವರ್ಷ ನೋಡ್ತಾ ಇರ್ತೀವಿ. ಆದ್ರೆ ಈ ಬಾರಿ ಬೆಂಗಳೂರು ನಗರದಾದ್ಯಂತ ಆ ರೀತಿ ಯಾವುದೇ ಘಟನೆಗಳಾಗಬಾರ್ದು ಅಂತೇಳಿ ಪೊಲೀಸರು ಸುಮಾರು 1 ತಿಂಗಳಿನಿಂದ ಅದಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ರು. ಇವತ್ತು 2025 ಮುಗಿದು 2026 ನಾವು ಬರಮಾಡಿಕೊಳ್ಳುವಂತ ಸಮಯದಲ್ಲಿ ಯಾವುದೇ ಈ ರೀತಿ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಸಿದ್ಧತೆಗಳ ಜೊತೆಗೆ ಎಲ್ಲವೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಜನ ಹೆಚ್ಚಾಗಿ ಅಲ್ಲಲ್ಲಿ ಓಡಾಡಬಾರ್ದು ಅನ್ನೋದಕ್ಕೋಸ್ಕರ ಸಂಪೂರ್ಣವಾಗಿ ಕೆಲವು ಕಡೆಗಳಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಲೈಟಿಂಗ್ಗಳು ಜಗಮಗಿಸ್ತಾ ಇದ್ದಾವೆ. ಹೆಚ್ಚಿನ ಸಂಖ್ಯೆಯ ಜನ ಬೇರೆ ಬೇರೆ ಕಡೆಗಳಿಂದ ಬರೋದ್ರಿಂದಾಗಿ ಬಹಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಾಗುವಂತ ಸಣ್ಣ ಪುಟ್ಟ ಘಟನೆಯೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ತಯಾರಿ ಭರದಿಂದ ಸಾಗಿದೆ. ಇನ್ನು ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಎಂಜಿ ರೋಡ್ ಸೇರಿದಂತೆ ಬೆಂಗಳೂರಿನ ಕೆಲವು ಸ್ಥಳಗಳಲ್ಲಿ ಆಗುವಂತ ಸೆಲೆಬ್ರೇಷನ್ ಅದನ್ನು ನೋಡೋದಕ್ಕಂತೇಳಿಯೇ ಜನ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಹೀಗಾಗಿ ಬ್ರಿಗೇಡ್ ರೋಡ್ ನಲ್ಲಿ ಈ ಹೊತ್ತಿಗೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ತಯಾರಿಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ, ತಾವೀಗ ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀರಿ ಅನ್ನೋದು, ಸದ್ಯ ಬ್ರಿಗೇಡ್ ರೋಡ್ ಹೇಗೆ ಜಗಮಗಿಸ್ತಾ ಇದೆ, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಹೇಗೆ ಸಿದ್ಧವಾಗಿದೆ, ಜನ ಏನ್ ಹೇಳ್ತಾರೆ, ಸದ್ಯಕ್ಕೆ ತಮಗೆ ಸುತ್ತಮುತ್ತಲೇ ಏನ್ ಕಾಣಿಸ್ತಾ ಇದೆ, ಯಾರನ್ನಾದ್ರೂ ಮಾತಾಡಿಸಿ ಸಿದ್ಧತೆಗಳ ಬಗ್ಗೆ ತಿಳಿಸಿ ಅಭಿಷೇಕ್. ರಂಜಿತ್, ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನ ಪಕ್ಕದಲ್ಲಿರುವಂತಹ ಚಿತ್ರಣವನ್ನು ತೋರಿಸ್ತಾರೆ. ಅಂದ್ರೆ ಬ್ರಿಗೇಡ್ ರೋಡ್ ನ ಎಂಟ್ರಿ ಪಾಯಿಂಟ್ ಹಾಗೂ ಎಕ್ಸಿಟ್ ಪಾಯಿಂಟ್ ಗಳಲ್ಲಿ ಮೊದಲನೇದಾಗಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ವೈಟ್ ಟಾಪಿಂಗ್ ರಸ್ತೆ ಅಥವಾ ಮೆಟ್ರೋ ಸ್ಟೇಷನ್ ಅಥವಾ ಮೆಟ್ರೋ ಸ್ಟ್ಯಾಂಡ್ ಏನಿದೆ ಅದರ ರಸ್ತೆಯನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಈಗ ಮಾಡ್ತಿರುವಂತದ್ದು. ಮೆಟ್ರೋ ಬ್ಯಾರಿಕೇಡಿಂಗ್ ಗಳು ಏನಿತ್ತು, ಮೆಟ್ರೋ ಬೌಲ್ಡರ್ ಗಳೇನಿತ್ತು ಅದನ್ನ ಈ ಸದ್ಯದ ಮಟ್ಟಿಗೆ ರಸ್ತೆಗೆ ಅಡ್ಡಲಾಗಿ ಹಾಕಿರುವಂತದ್ದು ಒಂದು ಕಡೆ ಆದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ ಗಳನ್ನ ತರಿಸಿಕೊಂಡಿದ್ದಾರೆ. ಕಾರಣ ಏನಂದ್ರೆ ಇದು ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗುತ್ತೆ ಬ್ರಿಗೇಡ್ ರೋಡ್ಗೆ. ಇಲ್ಲಿ ಯಾರು ಕೂಡ ಬರಬಾರದು ಅನ್ನೋದು ಕಾರಣದಿಂದಾಗಿ, ಅಥವಾ ಒಂದು ವೇಳೆ ಬೇಡದೇ ಇರಂತ ಚಟುವಟಿಕೆಗಳು, ತಳ್ಳಾಟಗಳು ಆಗುತ್ತೆ, ಆವಾಗ ಜನ ಇಲ್ಲಿ ಸೇರೋದು ಬೇಡ ಅನ್ನೋದು ಕಾರಣದಿಂದ ಸದ್ಯ ಮಟ್ಟಿಗೆ ಈ ರೋಡ್ ಅನ್ನ ಕ್ಲಿಯರ್ ಮಾಡ್ತಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದು ಇಲ್ಲಿರುವಂತಹ ರಸ್ತೆಯಲ್ಲಿ ಇದ್ದಂತ ಆಟೋಗಳು, ಟೂ ವೀಲರ್ ಗಳನ್ನ ಕೂಡ ಬ್ಲಾಕ್ ಮಾಡ್ತಿರುವಂತಹ ದೃಶ್ಯ ಸಾಮಾನ್ಯವಾಗಿದೆ. ಕಮಾಂಡ್ ಹಾಗೂ ಕಂಟ್ರೋಲ್ಸ್ ವೆಹಿಕಲ್ ಈ ಸದ್ಯದ ಮಟ್ಟಿಗೆ ರಸ್ತೆಯಲ್ಲಿ ನಿಲ್ಲಿಸಿರುವಂತದನ್ನ ಕ್ಯಾಮೆರಾ ಪರ್ಸನ್ ಶಿವಶಂಕರ್ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರೋಡ್ ಅನ್ನ ಬ್ಲಾಕ್ ಮಾಡ್ತಿರುವಂತ ಯಾವುದೇ ವ್ಯಕ್ತಿ ಈ ಒಂದು ರಸ್ತೆಗೆ ಬರದೇ ಇರುವಂತೆ ಬ್ಲಾಕ್ ಮಾಡ್ತಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇದಕ್ಕೆ ಅಂಟುಕೊಂಡಂತೆ ಪೆಟ್ರೋಲ್ ವೆಹಿಕಲ್ ಅಥವಾ ಕಮಾಂಡ್ ಸೆಂಟರ್ ವೆಹಿಕಲ್ ಇರುವಂತದ್ದು, ಅಂದ್ರೆ ಸಿಸಿಟಿವಿಯನ್ನ, ಸಂಚಾರಿ ಸಿಸಿಟಿವಿಯನ್ನ ಪ್ರತ್ಯೇಕವಾಗಿ ನಿಲ್ಲಿಸಲಾಗಿದೆ. ಈ ಸಿಸಿಟಿವಿ ಬಹುತೇಕ ಎಲ್ಲ ಆಂಗಲ್ಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆಯದ ರೀತಿ ನೋಡೋದಕ್ಕೆ ಸಹಕಾರಿಯಾಗಿರುತ್ತೆ. ಅದನ್ನ ಯಾವ ಜಾಗಕ್ಕೆ ಬೇಕಾದರೂ ಮೂವ್ ಮಾಡ್ಕೊಬಹುದು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಮತ್ತೊಂದು ಭಾಗವನ್ನ ಮತ್ತೊಮ್ಮೆ ಶಿವಶಂಕರ್ ಅವರು ತೋರಿಸ್ತಾ ಇರುವಂತದ್ದು, ಇಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಪಕ್ಕದಲ್ಲೇ ಜರ್ಮನ್ ಟೆಂಟ್ ಅನ್ನ ಸದ್ಯದ ಮಟ್ಟಿಗೆ ತಂದು ಇರಿಸಲಾಗಿರುವಂತದ್ದು, ಅಳವಡಿಸ್ತಾ ಇರುವಂತದ್ದು. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಕುಡಿತದ ಮಬ್ಬಿನಿಂದಾಗಿ ಕುಳಿತುಕೊಳ್ಳೋದಕ್ಕಾಗ್ಲಿಲ್ಲ, ನಿಂತ್ಕೊಳ್ಳೋದಕ್ಕಾಗ್ಲಿಲ್ಲ ಅನ್ನೋರಿಗೆ ತಾತ್ಕಾಲಿಕವಾಗಿ ಕುಳಿತುಕೊಳ್ಳೋದಕ್ಕೆ ಒಂದು ಶೆಲ್ಟರ್ ಅನ್ನ ಏನ್ ನಿರ್ಮಾಣ ಮಾಡ್ತಿದ್ದಾರೆ, ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಸಿವಿಲ್ ಡಿಫೆನ್ಸ್ ನ ವಾರಿಯರ್ ಗಳೇನಿರ್ತಾರೆ ಅವರು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಿರುವಂತದ್ದು ಒಂದು ಚಿತ್ರಣ ಆಗುತ್ತೆ. ಮತ್ತೊಂದು ಕಡೆಗೆ ಎಡಭಾಗಕ್ಕೆ ನೋಡ್ತೀವಿ, ಅಂದ್ರೆ ಎಂಜಿ ರೋಡ್ ಸಿಗ್ನಲ್ ನಲ್ಲಿ ನಾವಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸಂಜೆ ಆಗಿರೋದ್ರಿಂದ ಜನಸಮೂಹ ಬರೋದಕ್ಕೆ ಶುರುವಾಗಬೇಕಿದೆ. ಯಾರೆಲ್ಲ ಬೈಸ್ಟ್ಯಾಂಡರ್ಸ್ ಅಥವಾ ವಾಕರ್ಸ್ ಅಂತ ಹೇಳ್ತೇವೆ ಅವರು ಬರೋವಂಥದ್ದು ಸುಮಾರು 7 ಗಂಟೆ ಮೇಲೆ ಆರಂಭ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಈ ರಸ್ತೆಯಲ್ಲಿ ಸಾಮಾನ್ಯವಾಗಿ ಪಾರ್ಕಿಂಗ್ ಎಲ್ಲಿಯೂ ಕೂಡ ಇರೋದಿಲ್ಲ. ಈಗ ಇದ್ದಂತ ವಾಹನಗಳನ್ನ ಕೂಡ ತೆಗೆಸುವಂತ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಿರುವಂತದ್ದು. ಈಗಾಗಲೇ ಸಂಚಾರವನ್ನ ನಾನು ಹೇಳಿದಂತೆ ಬ್ಲಾಕ್ ಮಾಡಿ ಡಿವಿಯೇಟ್ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿರುವಂತದನ್ನ ನಾವು ನೋಡ್ತೇವೆ. ಅಂದ್ರೆ ನಾವು ಟ್ರಿನಿಟಿ ಸರ್ಕಲ್ ನಿಂದ ಬ್ರಿಗೇಡ್ ರೋಡ್ಗೆ ಬಂದು ಬಲಭಾಗಕ್ಕೆ ತಿರುಗಿ ಶಿವಾಜಿನಗರಕ್ಕೆ ಹೋಗುವಂತ ರಸ್ತೆಯನ್ನ ಈಗ ಬ್ಲಾಕ್ ಮಾಡೋ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಆ ಕೆಲಸ ಕೂಡ ಆರಂಭ ಆಗುತ್ತೆ. ಬಹುತೇಕ ಭಾಗಗಳಲ್ಲಿ ರಂಜಿತ್ ಅಗ್ನಿಶಾಮಕ ವಾಹನಗಳನ್ನ ನಿಲ್ಲಿಸಲಾಗಿದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಕಿರಿಕಿರಿ ಆಗಬಾರದು. ಒಂದು ವೇಳೆ
ಆರ್ಸಿಬಿ ಸಂಭ್ರಮಾಚರಣೆ ನಡೆದಂತ ಸಂದರ್ಭದಲ್ಲಿ ನುಗ್ಗಲಾಯಿತು. ಆ ಸಂದರ್ಭದಲ್ಲಿ ಕುನ್ಹಾರ್ ಅವರು ಒಂದು ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಅದೇ ರೀತಿಯಾದಂತಹ ಜನ ಇವತ್ತು ಸೇರಿದಾಗ ಎಲ್ಲಿಯೂ ಕಿರಿಕಿರಿ ಆಗಬಾರದು ಅಂತ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮತ್ತೊಮ್ಮೆ ಮಾಡಿಕೊಂಡಿರುವಂತದ್ದು. ಎಂಜಿ ರೋಡ್ನ ಫುಟ್ಪಾತ್ಗಳು ಏನಿದೆ ಆ ಫುಟ್ಪಾತ್ಗಳಿಗೆ ಅಡ್ಡಲಾಗಿ ಬ್ಯಾರಿಕೇಡಿಂಗ್, ಕಪ್ಪು ಬಣ್ಣದ ಬ್ಯಾರಿಕೇಡಿಂಗ್ ಅಂದ್ರೆ ಸುಮಾರು 2.5 ಅಡಿಯ ಬ್ಯಾರಿಕೇಡಿಂಗ್ ಅನ್ನ ಹಾಕಿದ್ದಾರೆ. ಅದೇ ಬ್ಯಾರಿಕೇಡಿಂಗ್ ನ ಒಳಗಡೆ ಜನ ನಡಿಬೇಕು ಅಂತ ಈಗ ಸೂಚನೆ ನೀಡಿರುವಂತದ್ದು. ಮತ್ತೊಂದು ಭಾಗವನ್ನು ತೋರಿಸ್ತೇವೆ. ಟ್ರಾಫಿಕ್ ಪೊಲೀಸರಿಗೆ ಪಾಯಿಂಟ್ಗಳನ್ನ ಗುರುತು ಮಾಡಿಕೊಡಲಾಗಿರುವಂತದ್ದು. ಆಯಾ ಪಾಯಿಂಟ್ಗಳಲ್ಲಿ ಯಾರ ಜವಾಬ್ದಾರಿ ಏನಿರುತ್ತೆ, ಯಾರಿಗೆ ಯಾವ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿದ್ದಾರೆ, ಅದನ್ನ ಕಳೆದ ಅನೇಕ ದಿನಗಳಿಂದ ಬ್ರೀಫಿಂಗ್ ಮಾಡಿದ್ದು ಕೂಡ ಆಗಿದೆ. ಆ ಬ್ರೀಫಿಂಗ್ ಅನ್ನ ಮತ್ತೊಮ್ಮೆ ಈಗ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು ಮತ್ತೊಂದು ಚಿತ್ರಣ ಆಗುತ್ತೆ. ಇದೇ ಮಾರ್ಗವಾಗಿ ಅಂದ್ರೆ ಬ್ರಿಗೇಡ್ ರೋಡ್ ನ ಚಿತ್ರಣ ಈ ಸದ್ಯದ ಮಟ್ಟಿಗೆ ಯಾವ ರೀತಿ ಇದೆ. ಸಾಮಾನ್ಯವಾಗಿ ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗೆ ಜನ ಬರುವಂತದ್ದೇ ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ನೋಡಬೇಕು ಅಂತ. ಲೈಟಿಂಗ್ ವ್ಯವಸ್ಥೆ ಸುಮಾರು ಇನ್ನೊಂದು 1 ಗಂಟೆ ಒಳಗಡೆ ಆರಂಭ ಆಗುತ್ತೆ. ಅದ್ಭುತವಾದಂತ ಲೈಟಿಂಗ್ ಅಂದ್ರೆ ಕ್ರಿಸ್ಮಸ್ ನ ಹಿಂದಿನ ದಿನ, ಕ್ರಿಸ್ಮಸ್ ಈವ್ ನಿಂದ ಸ್ಟಾರ್ಟ್ ಆಗುವಂತ ಲೈಟಿಂಗ್ ನ ಪ್ರಕ್ರಿಯೆ ಸಂಜೆ ಆದ ನಂತರ ಲೈಟ್ ಅನ್ನ ಆನ್ ಮಾಡ್ತಾರೆ. ಬ್ರಿಗೇಡ್ ರೋಡ್ ನಲ್ಲಿರುವಂತ ಒಂದಿಷ್ಟು ವರ್ತಕರ ಅಸೋಸಿಯೇಷನ್ ಇಂದ ಇಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದನ್ನ ನಾವು ಗಮನಿಸಿರುವಂತದ್ದು. ಮತ್ತೊಂದು, ಈ ಒಂದು ಬ್ಯಾರಿಕೇಡ್ ಏನಿದೆ, ಈ ಬ್ಯಾರಿಕೇಡ್ ನಲ್ಲಿ ಒಂದಿಷ್ಟು ಜನ ಓಡಾಡೋದಕ್ಕೆ ಅಂದ್ರೆ ಮಕ್ಕಳು ಮತ್ತೆ ಮಹಿಳೆಯರು ಬಂದ್ರೆ ಅವರಿಗೆ ಒಂದು ಪ್ರತ್ಯೇಕವಾದ ಸ್ಥಳ ಇರುತ್ತೆ. ಈ ಒಂದು ಬ್ಯಾರಿಕೇಡಿಂಗ್ ನಲ್ಲಿ ಪ್ರತ್ಯೇಕವಾದ ಸ್ಥಳ ಇದೆ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಡಾಗ್ ಸ್ಕ್ವಾಡ್ ಅನ್ನ ತಂದು ಪರಿಶೀಲನೆ ಮಾಡಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಬಾಂಬ್ ಸ್ಕ್ವಾಡ್ ಇರಬಹುದು, ಡಾಗ್ ಸ್ಕ್ವಾಡ್ ಇರಬಹುದು, ಆಂಟಿ ಸಬಾಟ್ಯಾಚ್ ಚೆಕ್ ಅಂತ ಏನ್ ಹೇಳ್ತೀವಿ, ASC ತಂಡವನ್ನ ಕೂಡ ಕರೆಸಿರುವಂತದ್ದು. ಕಣ್ಣಿಗೆ ಕಾಣಿಸದೇ ಇರುವ ಬಹುತೇಕ ಸ್ಥಳಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಸಿರುವಂತದ್ದು. ಫಾರ್ ಅನ್ ಎಕ್ಸಾಂಪಲ್ ರಂಜಿತ್, ಇದು ತಾತ್ಕಾಲಿಕವಾಗಿ ಅಳವಡಿಸಿರುವಂತ ಒಂದು ಸಿಸಿಟಿವಿಯನ್ನ ತೋರಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಪಿಲ್ಲರ್ನಲ್ಲೂ ಕೂಡ ತಾತ್ಕಾಲಿಕವಾಗಿ ಅಳವಡಿಸಿರುವಂತ ಸಿಸಿಟಿವಿ ಈ ಒಂದು ರಸ್ತೆ ಅಲ್ಲ, ಇಲ್ಲಿ ಸುತ್ತಮುತ್ತ ಕನೆಕ್ಟ್ ಆಗಿರುವಂತ ಬಹುತೇಕ ರಸ್ತೆಗಳಲ್ಲಿ ನಾವು ನೋಡಬೇಕಾಗಿರುವಂತದ್ದು. ಸುಮಾರು ಸಂಜೆ 7 ಗಂಟೆಯ ನಂತರ ಈ ರಸ್ತೆಯನ್ನ ಬ್ಲಾಕ್ ಮಾಡಲಾಗುತ್ತೆ. ಅಂದ್ರೆ ಬ್ರಿಗೇಡ್ ರೋಡ್ ಅನ್ನ ಬ್ಲಾಕ್ ಮಾಡಲಾಗುತ್ತೆ. ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ಗಳು ಏನಿದ್ರು ಕೂಡ ಎಂಜಿ ರೋಡ್ ಅಲ್ಲಿ ಮಾತ್ರ ಇರುತ್ತೆ. ನಾನೀಗಾಗಲೇ ಹೇಳ್ದಂಗೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಬಂದಿರುವಂತದ್ದು ಒಂದು ರೀಸನ್ ನಾವು ನೋಡಬೇಕಾಗುತ್ತೆ. ಡೆಲ್ಲಿಯ ಜಂತರ್ ಮಂತರ್ ಬಳಿ, ರೆಡ್ ಫೋರ್ಟ್ ಬಳಿ ಕಳೆದ ಕೆಲ ವಾರಗಳ ಹಿಂದೆ ಏನಾಯ್ತು ಅಂತ, ಈ ರೀತಿ ಅತ್ಯಂತ ಹೆಚ್ಚಿನ ಜನಸಮೂಹ ಸೇರುವಂತಹ ಜಾಗದಲ್ಲಿ ಅಹಿತಕರ ಘಟನೆ ನಡೀಬಹುದು ಅಥವಾ ಉಗ್ರರು ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳಬಹುದು. ಈ ಒಂದು ಸಿಚುವೇಶನ್ ಅನ್ನೊಂದು ಕಾರಣದಿಂದಾಗಿ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಈಗಾಗಲೇ ತನ್ನ ಕೆಲಸವನ್ನ ಆರಂಭ ಮಾಡಿರುವಂತದ್ದು. ಯಾವೆಲ್ಲ ರಿಚ್ಮಂಡ್ ಸರ್ಕಲ್ ಆಗಿರಬಹುದು, ಈ ಒಂದು ಕಬ್ಬನ್ ಪಾರ್ಕ್ ಬಳಿ ಇರುವಂತಹ ಮುಖ್ಯ ಎಲ್ಲಿ ಏರಿಯಾಗಳಿದಾವೋ ಅಲ್ಲೆಲ್ಲವೂ ಕೂಡ KSRP ವಾಹನಗಳನ್ನ ನಿಯೋಜನೆ ಮಾಡುವಂತದ್ದು, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಪೊಲೀಸರು ಸ್ವತಃ ರೋಡ್ಗಿಳಿದು ಆ ಒಂದು ಬಂದೋಬಸ್ತ್ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಭಾಗದಲ್ಲೂ ನೀವು ಎಲ್ಲ ನೋಡ್ತೀರಾ